ಸರಣಿ ದಾಳಿಯನ್ನ ಖಂಡಿಸಿದ್ದಾರೆ ಮಾಜಿ ಪ್ರಧಾನಿ. ಇದೊಂದು ಹೇಯವಾದ ಕೃತ್ಯ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಶಾಂತಿ ನೆಮ್ಮದಿಯನ್ನ ಹಾಳು ಮಾಡೋ ಕೆಲಸವನ್ನ ಮಾಡಲಾಗಿದೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಕೊಲಂಬೋ ಸರಣಿ ದಾಳಿಯನ್ನ ಖಂಡಿಸ್ತಾ ಇದ್ದಾರೆ ಮಾಜಿ ಪ್ರಧಾನಿಗಳು. ಇದೊಂದು ಹೇಯವಾದ ಕೃತ್ಯ, ಶಾಂತಿ ನೆಮ್ಮದಿಯನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನುವಂತ ಮಾತನ್ನ ಎಚ್.ಡಿ. ದೇವೇಗೌಡರು ಹೇಳ್ತಿದ್ದಾರೆ. ಇಂತಹ ಹೇಯ ಕೃತ್ಯ ನಿಲ್ಲಿಸುವವರೆಗೂ ಜಗತ್ತಿಗೆ ಶಾಂತಿ ಇಲ್ಲ. ಎಲ್ಲರೂ ಒಟ್ಟಾಗಿ ಇಂತಹ ಕೃತ್ಯಗಳ ವಿರುದ್ಧ ಹೋರಾಡಬೇಕು. ಎಲ್ಲಾ ಕಡೆ ಇಂತಹ ಕೃತ್ಯಗಳು ನಡೀತಾ ಇವೆ ಅಂತ ಈ ದಾಳಿಯನ್ನ ಖಂಡಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಸಂತ್ರಸ್ತರಿಗೆ ನಮ್ಮ ದೇಶ ಕೂಡ ನೆರವನ್ನ ಕೊಡಬೇಕು. ಮೃತರ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿಯನ್ನ ದೇವರು ನೀಡಲಿ ಅಂತ ಪದ್ಮನಾಭನಗರದ ಮನೆಯಲ್ಲಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋಟೆಲ್ ಮೇಲೆ, ಚರ್ಚ್ ಮೇಲೆ ಇಲ್ಲಿಂದ ಸುಮಾರು 215 ಜನಕ್ಕಿಂತ ಹೆಚ್ಚು ಮೃತಪಟ್ಟಿದ್ದಾರೆ. ಸುಮಾರು 450ರಿಂದ 500 ಜನರಿಗೆ ತುಂಬಾ ತೀವ್ರವಾದ ಗಾಯಗೊಂಡು ವಿವಿಧ ಆಸ್ಪತ್ರೆಗಳಲ್ಲಿದ್ದಾರೆ. ಇದೊಂದು ಹೇಯವಾದ ಕೃತ್ಯ. ಇದು ಇಡೀ ಜಗತ್ತಿಗೆ ಒಂದು ಸಾಂಕ್ರಾಮಿಕ ರೋಗ ಹರಡಿದಾಗ ಹರಡಿದೆ. ಮುಖಂಡಗಳು ನೆನ್ನೆ ಖಂಡಿಸಿದ್ದಾರೆ. ಅದರಿಂದ ಒಂದು ರಾಷ್ಟ್ರದ ಸಮಸ್ಯೆ ಇಲ್ಲ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಮಸ್ಯೆ. ಈ ಒಂದು ಹೇಯ ಕೃತ್ಯ ನಿಲ್ಲಿಸುವವರೆಗೆ ಜನತೆಗೆ ಶಾಂತಿ ನೆಮ್ಮದಿ